ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ವೀಟ್ ಪೊಟ್ಯಾಟೊ ಯೂಸ್ ಮಾಡಿ ಫ್ರೂಟ್ ಕಸ್ಟರ್ಡ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು 1 ಲೀಟರ್ ಆರೆಂಜ್ ಪ್ಯಾಕೆಟ್ ಮಿಲ್ಕ್ ಯೂಸ್ ಮಾಡಿದ್ದೀನಿ, ನಂದಿನಿದು, ಮತ್ತು ಹಾಫ್ ಕಪ್ ಶುಗರು, ಆಮೇಲೆ ವೆನಿಲಾ ಫ್ಲೇವರ್ ಕಸ್ಟರ್ಡ್ ಪೌಡರ್. ಮೊದಲಿಗೆ ನಾವು ಗೆಣಸನ್ನ ಬೇಯಿಸಿಟ್ಕೋಬೇಕು. 1-2 ಪೀಸ್ ಅಷ್ಟು ಗೆಣಸು ಬೇಯಿಸ್ಬಿಟ್ಟು ತುರಿದಿಟ್ಕೋಬೇಕು. ಒಂದು ಹಾಫ್ ಕಪ್ ಮಿಲ್ಕ್ನ ಒಂದು ಪ್ಯಾನಲ್ಲಿ ತಗೊಂಡು ಈ ಥರ ತುರಿದಿರೋ ಗೆಣಸು ಹಾಕ್ಬಿಟ್ಟು ಒಂಚೂರು ಪೇಸ್ಟ್ ಥರ ಮಾಡ್ಕೊಳ್ಬೇಕು. ಸ್ವಲ್ಪ ಒಂದು 5 ನಿಮಿಷ ಕುದಿಸಿದ್ರೆ ಅದು ಪೇಸ್ಟ್ ಥರ ಆಗುತ್ತೆ. ಈ ಗೆಣಸು ತುಂಬ ಒಳ್ಳೆಯದು ಆ್ಯಕ್ಚುಲಿ. ಇಟ್ ಹ್ಯಾಸ್ ಲೆಸ್ ಸೋಡಿಯಂ, ಕೊಲೆಸ್ಟ್ರಾಲ್ ಫ್ರೀ, ಗ್ಲೂಟೆನ್ ಫ್ರೀ, ಫ್ಯಾಟ್ ಫ್ರೀ, ರಿಚ್ ಇನ್ ಫೈಬರ್, ಆ್ಯಂಟಿ ಆಕ್ಸಿಡೆಂಟ್ಸು, ವೈಟಮಿನ್ ಎ, ಸಿ, ಪೊಟ್ಯಾಷಿಯಮ್ ಎಲ್ಲ ಇರುತ್ತೆ. ಇಮ್ಯುನಿಟಿಗೂ ಒಳ್ಳೆಯದು, ಕ್ಯಾನ್ಸರ್ ಕೂಡ ಒಳ್ಳೆಯದು. ಆಮೇಲೆ ಇದೇನು ಹಾಲು ತೊಗೊಂಡಿದ್ವಲ್ಲ ಅದನ್ನು ಒಂದು ಪ್ಯಾನಲ್ಲಿ ಈ ಥರ ಬಾಯ್ಲ್ ಮಾಡೋಕ್ಕೆ ಇಡಬೇಕು. ಅದಕ್ಕೊಂದು ಸ್ವಲ್ಪ ಕೇಸರಿ ಹಾಕ್ಕೊಳ್ಳಿ. ಅದು ಕುದೀತಾ ಇರಬೇಕಾದ್ರೆ ಇನ್ನೊಂದು ಕಪ್ಪಲ್ಲಿ ಒಂದು ಸ್ವಲ್ಪ ಹಾಲು ತೊಗೊಂಡು ಒಂದು 3 ಸ್ಪೂನ್ಸ್ ಆಫ್ ಕಸ್ಟರ್ಡ್ ಪೌಡರ್ ತೊಗೊಂಡು ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ, ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಈ ಕಸ್ಟರ್ಡ್ ಪೌಡ್ರದ್ದು ಮಿಕ್ಸ್ ಏನಿತ್ತಲ್ಲ ಅದು ಮತ್ತು ಗೆಣಸದು ಮಿಕ್ಸ್ ಏನು ಮಾಡ್ಕೊಂಡಿದ್ರಲ್ಲ ಪೇಸ್ಟು, ಅದು ಎರಡು ಸೇರಿಸಿ ಇದರಲ್ಲಿ ಈ ಹಾಲಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ನಂತರ ಶುಗರ್ ನಿಮಗೆ ಸ್ವೀಟ್ ಜಾಸ್ತಿ ಅನ್ಸುತ್ತೆ ಸ್ವಲ್ಪ ಕಡಿಮೆ ಬೇಕಾದ್ರೆ ಹಾಕ್ಕೋಬೋದು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಇದು ತಣ್ಣಗಾಗಕ್ಕೆ ಬಿಟ್ಬಿಡಬೇಕು. 1 ಅವರ್ ತಣ್ಣಗಾಗಕ್ಕೆ ಬಿಟ್ಟು ನಂತರ ನಿಮ್ಮ ಮನೇಲಿ ಏನೇನು ಫ್ರೂಟ್ಸ್ ಇರುತ್ತೋ ಅದನ್ನು ಹಾಕ್ಕೊಳ್ಬೋದು. ವಾಟರ್ ಮೆಲನ್ ಹಾಕ್ಕೋಬೇಡಿ, ಯಾಕಂದ್ರೆ ಅದು ನೀರು ಬಿಟ್ಕೊಳ್ಳುತ್ತೆ. ಬನಾನಾ, ಪಪ್ಪಾಯ, ಆ್ಯಪಲ್ಲು, ಸಪೋಟ, ಚೆರಿ, ಗ್ರೇಪ್ಸ್, ಹಲಸಿನ ಹಣ್ಣು, ಸ್ಟ್ರಾಬೆರಿ, ಆಮೇಲೆ ಇದು ಪೊಮೊಗ್ರಾನೇಟು, ಏನು ಫ್ರೂಟ್ಸ್ ಬೇಕಾದರೂ ಹಾಕ್ಕೋಬೋದು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರಿಜ್ಜಲ್ಲಿ 1-2 ಅವರ್ಸ್ ಫ್ರಿಜ್ಜಲ್ಲಿ ಇಟ್ಟು ನಂತರ ತಿನ್ನಿ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತಿಯಾಗಿರುತ್ತೆ. ಈ ಸ್ವೀಟ್ ಪೊಟ್ಯಾಟೊ ಹಾಗೆ ಬೇಯಿಸಿಟ್ರೆ ತಿನ್ನೋದಿಲ್ಲ, ಕೆಲವರು ಇಷ್ಟಪಡೋದಿಲ್ಲ, ಮಕ್ಳಿಗೂ ಇಷ್ಟ ಆಗಲ್ಲ. ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಹಿಂಗೆ ಎಲ್ಲ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ವಲ್ಪ ಕೋಲ್ಡ್ ಆದಮೇಲೆ ಒಂದು 2 ಅವರ್ಸ್ ಇಟ್ಬಿಡಿ. ತಣ್ಣಗಾದ್ಮೇಲೆ ತಿನ್ನಿ, ತುಂಬ ಟೇಸ್ಟಿಯಾಗಿರುತ್ತೆ. ಸರ್ವೇ ಜನ ಸುಖಿನೋ ಭವಂತು. ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಎವ್ರಿವಾನ್.